ಕೋತಿಗೆ ಸಿಕ್ಕಿತು ಒಂದು ಬಳೆಗೊನೆ, ಅದನ್ನು ನೋಡಿ ಕೋತಿಗೆ ತಿರುಗಿತು ತಲೆ. ಹತ್ತನೇ ಕೋತಿ ಬಾಳೆಹಣ್ಣುಗಳನ್ನು ಬಿಡಿಸಿ ಅಲ್ಲಿ ಇಲ್ಲಿ ಅಲ್ಲಿ ಎಸೆಯಿತು. ದೊಡ್ಡ ಹಣ್ಣು ಬಾಯಿಗೊಂದು ತುರುಕಿತು, ಬಾಯಿ ಬಿಟ್ಟು ಹಣ್ಣು ಅಗೆಯಿತು. ಒಂದು ಚೂರು ಗಂಟಲಿನೊಳಗೆ ಸಿಕ್ಕಿಕೊಂಡು ಮುಖವು ನೀಲವಾಯಿತು. ಕರಡಿ ಅಣ್ಣನು ಕೋತಿರಾಯನಿಗೆ ಒಂದು ಮಾತು ಕೊಟ್ಟು ಹೀಗೆ ಹೇಳಿದನು. ಆಹಾರವನ್ನು ತುರುಕಬಾರ್ದು, ಚಿಕ್ಕ ಚೂರು ತಗೋಬೇಕು, ಬಾಯಿ ಮುಚ್ಚಿ ಅಗಿಬೇಕು. ಆಹಾರವನ್ನು ತುರುಕಬಾರ್ದು, ಚಿಕ್ಕ ಚೂರು ತಗೋಬೇಕು, ಬಾಯಿ ಮುಚ್ಚಿ ಅಗಿಬೇಕು. ತಗೋತೀನಿ ಮತ್ತೆ ಬಾಯಿ ಮುಚ್ಚಿ ಅಗಿತೀನಿ, ಮತ್ತೆ ಆಹಾರ ಕೆಳಗೆ ಬೀಳದಂತೆ ಪ್ರಯತ್ನ ಪಡ್ತೀನಿ. ನೀವು ನಿಮ್ಮ ಆಹಾರ ಹೇಗೆ ತಿನ್ನುತ್ತೀರಿ? ಕಮೆಂಟ್ಸ್ ನಲ್ಲಿ ಬರೆದು ನಮಗೆ ತಿಳಿಸಿ.